ಪ್ರಶ್ನೆ ಮಾಡಿಕೊಂಡು ಸಂವಿಧಾನದಲ್ಲಿ ಏನು ನಮ್ಮ ಹಿರಿಯರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಇವತ್ತು ವೇದಿಕೆಯಲ್ಲಿ ನಮ್ಮ SR ಪಾಟೀಲ್ ಅವರಿಂದ ಹಿಡಿದು ಬಹಳ ಹಿರಿಯ ನಾಯಕರು ಈ ಪಕ್ಷಕ್ಕೆ ಅವರು ಮತ್ತು ನಮ್ಮ 2 ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಿದ್ದಾರೆ, ಅಜಯ್ ಮತ್ತು ನಮ್ಮ ಮಂತ್ರಿಗಳು ಶಿವಾನಂದ್ ಅವರು. ಇವರು ಕೂಡ ಈ ಭಾಗದಲ್ಲಿ ಸರ್ಕಾರ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಂಡು ಅದು ಹೆಚ್ಚು ಜನರಿಗೆ ಶಕ್ತಿಯನ್ನು ಕೊಟ್ಕೊಂಡು ಇವತ್ತು ಜನರ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಅದರಿಂದ ಈ ಸೇವೆಯನ್ನ ಮಾಡ್ತಾ ಇದ್ದ ಎಲ್ಲ ನಾಯಕರುಗಳನ್ನ ಸ್ಮರಿಸ್ಕೊಳ್ಬೇಕಾದ ನಮ್ಮೆಲ್ಲರ ಕರ್ತವ್ಯ. ಆದ್ರಿಂದ ನಿಮಗೆ ನನ್ನ ಮೇಲೆ ವಿಶ್ವಾಸ ಇದೆ, ನನಗೆ ಆತ್ಮವಿಶ್ವಾಸ ಇದೆ. ಇವತ್ತು ನೀವೆಲ್ಲ ನಾವು ದುಡಿತಾ ಇರುವಂತ ನಾವು ಮಾರ್ಗದರ್ಶನ ಗಮನದಲ್ಲಿ ಇಟ್ಕೊಂಡು ಮತ್ತೆ 2028ಕ್ಕೆ ಮತ್ತೆ ನನಗೆ ಆಶೀರ್ವಾದ ಕೊಟ್ಟು ಈ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ತಾವೆಲ್ಲ ಸೇರಿ ಸಹಕಾರವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದು ಪರಿಶುದ್ಧವಾದಂತಹ ರಾಜಕಾರಣವನ್ನು ಮಾಡಿಕೊಂಡು ನಮ್ಮ ಸರ್ಕಾರ ಬಂದಿದೆ. ಶ್ರೀಗಳೆಲ್ಲ ಕೂಡ ಇವತ್ತು ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಸದಸ್ಯರಿಗೆ ಇವತ್ತು ಆಶೀರ್ವಾದ ಮಾಡಲಿಕ್ಕೆ ಇವತ್ತು ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ. ನಾವು ಭಾಷಣ ಮಾಡಲಿಕ್ಕೆ ಬಂದಿದ್ದಲ್ಲ, ನಿಮ್ಮ ಜೊತೆ ಬಾಗಲಕೋಟೆ ಮಹಾಜನತೆ ಇರ್ತೀರಿ, ಈ ಬ್ಯಾಂಕಿನ ಎಲ್ಲ ಸದಸ್ಯರಿದ್ದೀರಿ. ನಾನು ಕೂಡ ಈ ಡೆಪ್ಟಿ ಚೀಫ್ ಮಿನಿಸ್ಟರ್ DK ಶಿವಕುಮಾರ್ ಇದ್ದಾರೆ